ನಮಸ್ಕಾರ. ವಿಶ್ವಾನಿ ಟಿವಿ IPL ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಾಡ್. ಇವತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ರನ್ ಪ್ರವಾಹವನ್ನು ಹರಿಸಿ RCB ತಂಡ CSK ವಿರುದ್ಧ ಗೆದ್ದು ಬೇಗಿದೆ. ಟೀಮ್ ಡೇವಿಡ್ ಅವರ ಡೆಡ್ಲಿ ಬ್ಯಾಟಿಂಗ್ಗೆ ಇವತ್ತು CSK ಬೌಲರ್ಸ್ ಮಖಾಡೆ ಮಲಗಿದ್ರು. ಅಂದು ಇದೇ CSK ವಿರುದ್ಧ ರೊಮಾರಿಯೋ ಶಪಾರ್ಡ್ ಅವರು ಬೌಂಡರಿ ಸಿಕ್ಸರ್ ಅನ್ನು ಸಿಡಿಸಿ RCBಗೆ ಜಯವನ್ನು ತಂದುಕೊಟ್ಟಿದ್ರು. ಇಂದು ಅದೇ ಟೀಮ್ ಡೇವಿಡ್ ಅವರು ಬೌಂಡರಿ ಸಿಕ್ಸರ್ 25 ಎಸೆತಗಳಲ್ಲಿ ಬರೋಬ್ಬರಿ 70 ರನ್ ಸಿಡಿಸಿ 250 ರನ್ಗಳ ಬೃಹತ್ ಮೊತ್ತದ ಒಂದು ಟಾರ್ಗೆಟ್ ಅನ್ನ ನೀಡಿ ಇವತ್ತು CSK ಕಂಗಾಲಾಗುವಂತೆ ಮಾಡಲಿಕ್ಕೆ ಕಾರಣ ಇದೇ ಟೀಮ್ ಡೇವಿಡ್. ಹಾಗಾದ್ರೆ ಇವತ್ತಿನ ಓವರಾಲ್ ಆಗಿ ಪಂದ್ಯ ಹೇಗಿತ್ತು? ನಾನು ಕೂಡ ಅಲ್ಲಿನ ಸ್ಟೇಡಿಯಂ ಬಳಿ ಹೋಗಿದ್ದೆ, ಅಪಾರ ಅಭಿಮಾನಿಗಳನ್ನ ಮಾತನಾಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೆ. ಇವತ್ತಿನ ಪಂದ್ಯ ಹೇಗಿರುತ್ತೆ ಎನ್ನುವಂಥದ್ರ ಬಗ್ಗೆ ಮತ್ತು ಯಾವುದು ಇವತ್ತು ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಾರೆ ಎನ್ನುವಂಥದ್ರ ಬಗ್ಗೆ ಮತ್ತು ಸಿಕ್ಕಾಪಟ್ಟೆ ಫ್ಯಾನ್ಸ್ ಇವತ್ತು CSK ಅಭಿಮಾನಿಗಳನ್ನ ಅಣಕಿಸುವಂಥ ಕೆಲಸವನ್ನ ಮಾಡಿದ್ರು, ಟ್ರೋಲ್ ಮಾಡುವಂಥ ಕೆಲಸವನ್ನ ಮಾಡಿದ್ರು. ಹಾಗಾದ್ರೆ ಇವತ್ತು ಒಟ್ಟಾರೆಯಾಗಿ ಇವತ್ತಿನ ಒಂದು ಪಂದ್ಯ ಹೇಗಿತ್ತು ಎನ್ನುವಂಥದ್ರ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಸ್ಪೋರ್ಟ್ಸ್ ರಿಪೋರ್ಟರ್ ರಮೇಶ್ ಕೋಟಿ ಅವರು. ಬನ್ನಿ ಅವ್ರನ್ನೂ ಮಾತಾಡಿಸೋಣ. ಓವರಾಲ್ ಆಗಿ ಇವತ್ತು ಪಂದ್ಯ ಹೇಗಿತ್ತು ಎನ್ನುವಂಥದ್ರ ಬಗ್ಗೆ ತಿಳ್ಕೊಂಡು ಬರೋಣ. ರಮೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಕೂಡ ಪಂದ್ಯಕ್ಕಿಂತ ಮುಂಚಿತವಾಗಿ ಮಾತಾಡ್ತಾ ಇದ್ವಿ ಇವತ್ತಿನ ಮ್ಯಾಚ್ ಹೇಗಿರಬಹುದು ಎನ್ನುವಂಥದ್ರ ಬಗ್ಗೆ. ನಾನು ಕೂಡ ಸ್ಟೇಡಿಯಂ ಬಳಿ ಹೋಗಿದ್ದೆ, ಅಭಿಮಾನಿಗಳನ್ನ ಮಾತನಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ. ಇವತ್ತಿನ ಪಂದ್ಯದ ಬಗ್ಗೆ ಒಂದು ಹೈಲೈಟ್ಸ್ ಪಾಯಿಂಟ್ಸ್ ಹೇಳೋದಾದ್ರೆ ರಮೇಶ್ ಅವರೇ. ಸೊ ಈ ಮ್ಯಾಚಲ್ಲಿ ತುಂಬ ಹೈಲೈಟ್ ಅಂತ ಹೇಳಿದ್ರೆ ಟಿಮ್ ಡೇವಿಡ್ ಅಂತ ನಾವು ಇಲ್ಲಿ ಹೇಳ್ಬೋದು. ಯಾಕಂತಂದ್ರೆ ಅವ್ರ ಬ್ಯಾಟಿಂಗ್ ಯಾವ ರೀತಿ ಆಡಿದ್ರು ಇವತ್ತು ಅಂತ ಸಖತ್ತಾಗಿತ್ತು. ಒಳ್ಳೆ ಬ್ಯಾಟಿಂಗ್ ಆಡಿದ್ರು ಇವತ್ತು. ನಾವು ಓವರ್ ಆಲ್ ಆಗಿ RCB ಪರ ಸುಮಾರು ಮ್ಯಾಚ್ಗಳು ಆಡಿದ್ದಾರೆ, ಬಟ್ ಈ ಮ್ಯಾಚಲ್ಲಿ ಟಿಮ್ ಡೇವಿಡ್ ಅವರ ಆಟ ತುಂಬಾ ಡಿಫ್ರೆಂಟ್ ಆಗಿತ್ತು. ಸೊ ಅವರು ಎಲ್ಲೋ ಒಂದ್ ಕಡೆ ಭರ್ಜರಿಯಾಗಿ ಬ್ಯಾಟ್ ಅಂದ್ರೆ ಈ ಬೌಲಿಂಗ್ಗೆ ಅವ್ರಿಗೆಲ್ಲೋ ಸಾಲ್ದೇನೋ ಅನ್ನೋ ತರ ಇವರು ಬ್ಯಾಟಿಂಗ್ ಮಾಡ್ತಾ ಇದ್ರು. ಕೇವಲ 25 ಎಸೆತಗಳಲ್ಲಿ ಅಜಯ 70 ರನ್ ಹೊಡೆದ್ರು. CSK ಬೌಲರ್ ಯಾರು ಬಂದ್ರು ಕೂಡ ಸರಿಯಾಗಿ ಹೊಡೆದಾಕಿದ್ರು. ಅದರಲ್ಲೂ ಒಂದು ಸ್ಟೇಡಿಯಂ ಆಚೆನೆ ಒಂದು ಸಿಕ್ಸರ್ ಹೊಡೆಸಿದ್ರು. ತುಂಬಾ ಆಸಕ್ತಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಆ ಶಾಟ್ ಮಾತ್ರ. ಅದು ಒಂದು ಹಿಂದೆ RCB ದಿಗ್ಗಜರಾಗಿರ್ತಕ್ಕಂಥ ಕ್ರಿಸ್ ಗೇಲ್ ಮತ್ತೆ AB ಡಿವಿಲಿಯರ್ಸ್ ಆ ರೀತಿ ಶಾಟ್ಸ್ ಆಡ್ತಾ ಇದ್ರು. ಅದೇ ಒಂದು ಶಾಟ್ ನ ನಮ್ಮ ಟಿಮ್ ಡೇವಿಡ್ ಅವರಿಗೆ ನೆನಪು ಮಾಡಿದ್ರು. ಅದ್ಭುತವಾಗಿ ಆಡಿದ್ರು. RCB ತಂಡ ಬ್ಯಾಟಿಂಗ್ ಮತ್ತೆ ಬೌಲಿಂಗ್ ಎರಡೂ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಒಂದು ಒಳ್ಳೆ ಅದ್ಭುತ ಪ್ರದರ್ಶನ ತೋರಿತು. ಸೊ ಆದ್ರೂ ಚೆನ್ನೈ ಸೂಪರ್ ಕಿಂಗ್ಸ್ ಕೂಡ ಚೇಸಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು. ಅವರು 207 ಅವರು ಹೊಡೆದ್ರು. ಆಲ್ಮೋಸ್ಟ್ ಅವರು ಕೂಡ ಹತ್ತತ್ರ ಬಂದಿದ್ರು. ಒಂದು ಒಳ್ಳೆ ಫೈಟ್ ಕೊಟ್ರು CSK ಕೂಡ. ಬಟ್ RCB ತಂಡ ಒಂದು ಅದ್ಭುತ, ಇದಕ್ಕಿಂತ ಆ ಒಂದು ಔಟ್ ಪ್ಲೇ ಸಖತ್ತಾಗಿ ಆಡಿದ್ರು. ಎಲ್ಲ ಡಿಪಾರ್ಟ್ಮೆಂಟ್ ಚೆನ್ನಾಗಿ ಆಡಿ RCB ತಂಡ ಒಂದು ಭರ್ಜರಿ ಗೆಲುವನ್ನು ಪಡೆಯುವ ಜೊತೆಗೆ 2026 IPL ಟೂರ್ನಮೆಂಟ್ ಅಲ್ಲಿ ಒಂದು ಒಳ್ಳೆ ಸ್ಟಾರ್ಟ್ ತಗೊಂಡಿದೆ RCB ತಂಡ. ಒಂದು 2ನೇ IPL ಟ್ರೋಫಿ ಗೆಲ್ಲೋದಕ್ಕೆ RCB ತಂಡ ಒಂದು ಒಳ್ಳೆ ಸ್ಟಾರ್ಟ್ ತಗೊಂಡಿದೆ ಅಂತ ಹೇಳ್ಬೋದು. ಓಕೆ ರಮೇಶ್ ಸರ್, ಒಂದು ಟಾಸ್ ವಿನ್ ಮ್ಯಾಚ್ ವಿನ್ ಅಂತ ಹೇಳ್ತಾರೆ. ಎಲ್ಲೋ ಸ್ವಲ್ಪ ಫ್ಯಾನ್ಸ್ಗೆ ಆತಂಕ ಆಗಿತ್ತು ಟಾಸ್ ಸೋತಂಥ ಸಂದರ್ಭದಲ್ಲಿ. ಯಾಕಂದರೆ ಹೇಳಿ ಕೇಳಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ರನ್ ಪಿಚ್ಚು, ಸೊ ಚೇಸಿಂಗ್ ತುಂಬ ಈಸಿ ಆಗುತ್ತೆ ಅಂದ್ಕೊಂಡಿದ್ರು. ಆದರೆ ಎಲ್ಲ ಲೆಕ್ಕಾಚಾರ ತಲೆ ಕೆಳಗಾಯಿತು ಅಂತ. ಹೌದು, ನಾವು ಅಂದ್ಕೊಂಡ್ವಿ ಟಾಸ್ ಗೆದ್ರೆ ಖಂಡಿತ RCB ಚೇಸಿಂಗ್ ಆಯ್ಕೆ ಮಾಡ್ಕೊಳ್ಳುತ್ತೆ ಅಂತ ನಾವು ಅಂದ್ಕೊಂಡ್ವಿ. ಯಾಕಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೋದ್ ಮ್ಯಾಚ್ ಅಲ್ಲೂ ಕೂಡ RCB ತಂಡ ಚೇಸ್ ಮಾಡಿ ಗೆದ್ದಿದ್ರು ಅಲ್ವಾ. ಸೊ ಅದೇ ರೀತಿ ಈ ಮ್ಯಾಚ್ ಅಲ್ಲಿ ಆದ್ರೆ ಟಾಸ್ ಸೋತ್ಬಿಟ್ರು. ಬಟ್ ಸ್ಟಾರ್ಟಿಂಗ್ ನಾವು ನೋಡ್ಬೋದು ಬ್ಯಾಟಿಂಗ್ ಸ್ವಲ್ಪ ಸ್ಲೋ ಕಾಣಿಸ್ತಾ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ಸೊ ಎಲ್ಲ ಒಂದ್ ಕಡೆ ಸ್ಲೋ ಬರ್ತಾ ಇತ್ತು. ಬಟ್ ಒನ್ಸ್ ಈ ಪಿಚ್ ಅಲ್ಲಿ ಒನ್ಸ್ ನೀವು ಕ್ರೀಸ್ ಅಲ್ಲಿ ಕರೆಕ್ಟ್ ಆಗಿ ನಿಂತ್ಕೊಂಡ್ರೆ ಖಂಡಿತವಾಗ್ಲೂ ಒಂದು ಬಿಗ್ ಸ್ಕೋರ್ ಬರುತ್ತೆ. ಆ ಒಂದು ಆಟ RCB ತಂಡ ಸೋಲಿಸಿದ್ರು. ವಿರಾಟ್ ಕೊಹ್ಲಿ ಅವರು ಈ ಮ್ಯಾಚ್ ಅಲ್ಲಿ ಒಂದು 28 ರನ್ ಹೊಡೆದು ಬೇಗ ಔಟ್ ಆದ್ರೂ ಕೂಡ ಇನ್ನುಳಿದ ಬ್ಯಾಟ್ಸ್ಮನ್ಗಳು ತಮ್ಮ ಜವಾಬ್ದಾರಿನ ಸಂಪೂರ್ಣವಾಗಿ ಪರಿಪೂರ್ಣಗೊಳಿಸಿದ್ದಾರೆ. ಫಿಲ್ ಸಾಲ್ಟ್ ಅವರು ಆಗ್ಬೋದು, ಮತ್ತೆ ದೇವದತ್ ಪಡಿಕಲ್ ಅವರು ಕೂಡ ಲಾಸ್ಟ್ ಮ್ಯಾಚ್ ಅಲ್ಲಿ ಹಾಫ್ ಸೆಂಚುರಿ ಹೊಡೆದಿದ್ರು. ಈ ಮ್ಯಾಚ್ ಅಲ್ಲೂ ಒಂದು ಅದ್ಭುತ ಅರ್ಧಶತಕ ಸಿಡಿಸಿ ಅವ್ರಿಗೇನು ಕೊಟ್ಟಿದ್ರು ಟೀಮು, ಯಾವ ರೋಲ್ ಕೊಟ್ಟಿದ್ರು ಆ ರೋಲ್ನ ಕಂಪ್ಲೀಟ್ ಮಾಡಿಕೊಂಡು ಅವರು ಹೋದ್ರು. ದೇವದತ್ ಪಡಿಕಲ್ ಔಟ್ ಆದ್ಮೇಲೆ RCB ತಂಡದ ಅಸಲಿ ಬ್ಯಾಟಿಂಗ್ ಬಂದಿತ್ತು. ಟಿಮ್ ಡೇವಿಡ್ ಅವರು ಯಾವಾಗ ಕ್ರೀಸಿಗೆ ಬಂದ್ರು ಅಲ್ಲಿಂದ ಸ್ಟಾರ್ಟ್ ಆಯ್ತು ನೋಡಿ RCB ತಂಡದ ಅಬ್ಬರ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ ರಜತ್ ಪಾಟೀಲ್ ಅವರು ಆಡ್ತಾ ಇದ್ರು, ಸ್ಪೀಡ್ ಆಗಿ ಆಡ್ತಾ ಇದ್ರು. ಬಟ್ ಟಿಮ್ ಡೇವಿಡ್ ಅವರು ಸ್ಟಾರ್ಟಿಂಗ್ ನೋಡ್ಬೋದು ಅಂದ್ರೆ ಸ್ವಲ್ಪ ಸ್ಲೋನೇ ಇದ್ರು. ಆಮೇಲೆ ಟಿಮ್ ಡೇವಿಡ್ ಅವ್ರಿಗೆ ಸ್ಟ್ರೈಕೇ ಸಿಗ್ಲಿಲ್ಲ. ರಜತ್ ಪಾಟೀಲ್ ಅವ್ರಿಗೆ ಸ್ಟ್ರೈಕೇ ಸಿಗ್ಲಿಲ್ಲ. ಟಿಮ್ ಡೇವಿಡ್ ಅವರು ಸರಿಯಾಗಿ ಸಖತ್ ಒಳ್ಳೆ ಬೌಂಡ್ರಿ ಸಿಕ್ಸರ್ ಹೊಡೆದು ಅಬ್ಬರಿಸಿಬಿಟ್ರು. ಅವರು ಕೇವಲ 25 ಎಸೆತಗಳಲ್ಲಿ ಅಜಯ್ 71 ರನ್ ಹೊಡೆದ್ರು. 8 ಸಿಕ್ಸರ್ಗಳು ಹೊಡೆದಿದ್ದು ಟಿಮ್ ಡೇವಿಡ್ ಅವರ ಇನ್ನಿಂಗ್ಸ್ ನಲ್ಲಿ ಪ್ರಮುಖ ಆಕರ್ಷಣೆ ಅಂತ ನಾವಿಲ್ಲಿ ಹೇಳ್ಬೋದು. ರಜತ್ ಪಾಟೀಲ್ ಅವರು ಕೂಡ ತುಂಬಾ ಚೆನ್ನಾಗಿ ಆಡಿದ್ರು. ಅವರು 48 ರನ್ ಹೊಡೆದ್ರು. ಸೊ ಒಂದು ಒಳ್ಳೆ ಬ್ಯಾಟಿಂಗ್ ಬಂದಿದೆ.
ಬಟ್ ನೋಡಬೇಕು ಇದೇ ಈ ಒಂದು ಫಾರ್ಮ್ನ ಆರ್ ಸಿ ಬಿ ತಂಡ ಮುಂದಿನ ಪಂದ್ಯಗಳಲ್ಲೂ ಕಾಯ್ದುಕೊಂಡ್ರೆ ಖಂಡಿತವಾಗ್ಲೂ ಆರ್ ಸಿ ಬಿ ತಂಡ 2ನೇ IPL ಟ್ರೋಫಿ ಗೆಲ್ಬೋದು. ಸರ್ ಆರ್ ಸಿ ಬಿಗೂ ಒಂದು ಮ್ಯಾನೇಜ್ಮೆಂಟಿಗೂ ದೊಡ್ಡ ಟೆನ್ಷನ್ ಅಂತ ಹೇಳ್ಬೋದು. ಯಾಕಂತಂದರೆ ನೋಡಿ ಎಲ್ಲ ಆಟಗಾರರು ಕೂಡ ಒಳ್ಳೆಯ ಫಾರ್ಮಲ್ಲಿದ್ದಾರೆ. ನೋಡಿ ಈಗ ಫಿಲ್ ಸಾಲ್ಟ್ ಅವರು ಫಸ್ಟ್ ಮ್ಯಾಚ್ 8 ರನ್ ಹೊಡೆದು ಔಟ್ ಆಗಿದ್ರು, ಆದರೆ ಅವರು ಕೂಡ ಮತ್ತೆ ಇವತ್ತು ಬೌಂಡರಿ 6 ಸಿಡಿಸಿ ಫಾರ್ಮಿಗೆ ಬಂದರು. ವಿರಾಟ್ ಕೊಹ್ಲಿ ಅವರು ಆಬ್ವಿಯಸ್ಲಿ ಫಾರ್ಮಲ್ಲಿ ಇದ್ದೇ ಇದ್ದಾರೆ. ಈ ಕಡೆ ದೇವದತ್ ಪಡಿಕಲ್ ಅವರು ಕೂಡ ಫಾರ್ಮಲ್ಲಿದ್ದಾರೆ, ರಜತ್ ಪಾಟಿದಾರ್ ಅವರು ಫಾರ್ಮಲ್ಲಿದ್ದಾರೆ, ಡೇವಿಡ್ ಕೂಡ ಫಾರ್ಮಲ್ಲಿದ್ದಾರೆ. ಅಂದರೆ ಆಯ್ಕೆಗಾರರಿಗೆ ಒಂದು ದೊಡ್ಡ ಟೆನ್ಷನ್ ಆಗ್ತಾ ಇದೆಯಾ ಅಂತ. ಯಾಕಂದರೆ ನೋಡಿ ಇನ್ನೂ ಘಟಾನುಘಟಿ ಪ್ಲೇಯರ್ಸ್ ಇದ್ದಾರೆ. ಬೆತಲ್ ಅವರಿದ್ದಾರೆ ಮತ್ತು ವೆಂಕಟೇಶ್ ಅಯ್ಯರ್ ಅವರಿದ್ದಾರೆ. ಈ ಕಡೆ ಬೌಲಿಂಗ್ ವಿಭಾಗ ಬಂದರೆ ಜಕೋಬ್ ಡಫಿ ಅವರು ತಗೊಂಡಿದ್ದಾರೆ, ಅವರು ಒಳ್ಳೊಳ್ಳೆ ವಿಕೆಟ್ ತೆಗಿತಾ ಇದ್ದಾರೆ. ಭುವನೇಶ್ವರ್ ವಿಕೆಟ್ ತೆಗಿತಾ ಇದ್ದಾರೆ. ಸುಯೇಶ್ ಶರ್ಮಾ, ಕೃಣಾಲ್ ಪಾಂಡ್ಯನು ಕೂಡ ಇವತ್ತು 2 ವಿಕೆಟನ್ನು ಕಿತ್ಕೊಂಡ್ರು. ಹಾಗಾಗಿ ಹೆಜಲ್ವುಡ್ ಇನ್ನೂ ಕೂಡ ಬೆಂಚ್ ಕಾಯ್ತಾ ಇದ್ದಾರೆ. ಅಂದರೆ ಒಂಥರ ಈ ಥರ ಕಳೆದ ವರ್ಷಕ್ಕಿಂತಲೂ ಈ ಬಾರಿ ಮತ್ತಷ್ಟು ಸ್ಟ್ರಾಂಗ್ ಆಗಿದೆ ಅನ್ಸುತ್ತಾ ನಿಮಗೆ ಆರ್ ಸಿ ಬಿ? ಖಂಡಿತವಾಗ್ಲೂ ಲಾಸ್ಟ್ ಸೀಸನ್ಗಿಂತ ಈ ಸೀಸನ್ ತುಂಬಾ ಸ್ಟ್ರಾಂಗ್ ಆಗಿದೆ. ಬೆಂಚ್ ಸ್ಟ್ರೆಂತ್ ನೀವು ನೋಡ್ಬೋದು. ನೀವು ಹೇಳಿದ್ರಿ ವೆಂಕಟೇಶ್ ಅಯ್ಯರ್ ಅವರು ಒಳ್ಳೆ ಪ್ಲೇಯರ್. KKR ಪರ ಅವರು ಕೂಡ ಸಾಕಷ್ಟು ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ಗಳನ್ನ ಆಡಿದ್ದಾರೆ. ಅವರು ಆಲ್ರೌಂಡ್ ಒಳ್ಳೆ ಅದ್ಭುತ ಆಲ್ರೌಂಡರ್ ಅಂತ ನಾವು ಹೇಳ್ಬೋದು. ಜೊತೆಗೆ ಜಾಶ್ ಹ್ಯಾಸಲ್ವುಡ್ ಅವರು ನೀವು ನೋಡ್ಬೋದು. ಅವರು ಲಾಸ್ಟ್ ಸೀಸನ್ RCB ಕಪ್ ಹೊಡಿಲಿಕ್ಕೆ ಅವರು ಕೂಡ ಪ್ರಮುಖ ಕಾರಣ ಅಂತ ನಾವು ಹೇಳ್ಬೋದು. ಸೊ ಅವರು ಎಕ್ಸ್ಪೆಷಲಿ ಡೆತ್ ಓವರ್ಗಳಲ್ಲಿ ತುಂಬಾ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರು. ಮತ್ತೆ ಅವರ ಪ್ಲೇಸ್ ಅಲ್ಲಿ ಅವ್ರು ಇನ್ನೂ ಆ ಟೀಮಿಗೆ ಬಂದಿಲ್ಲ. ಇನ್ನೂ ಅವರು ಬಂದ್ರೆ ಇನ್ನೂ ಟೀಮ್ ಇನ್ನೂ ಸ್ಟ್ರಾಂಗ್ ಆಗ್ಬಿಡುತ್ತೆ. ಬಟ್ ಜಾಶ್ ಹ್ಯಾಸಲ್ವುಡ್ ಅವರು ಸಂಪೂರ್ಣವಾಗಿ ಫಿಟ್ ಆಗಿ ಅವರು ಪ್ಲೇಯಿಂಗ್ 11 ಬರಕ್ಕೆ ರೆಡಿ ಇದ್ದೀನಿ ಅಂದಾಗ RCB ಟೀಮ್ ಮ್ಯಾನೇಜ್ಮೆಂಟ್ಗೆ ಕಷ್ಟ ಆಗುತ್ತೆ. ಡಫಿನ್ ಬಿಡಕ್ಕೂ ಆಗಲ್ಲ. ಯಾಕಂತಂದ್ರೆ ಡಫಿ ಅವರು 2 ಮ್ಯಾಚಲ್ಲೂ ಒಂದು ಒಳ್ಳೆ ಕ್ರೂಷಿಯಲ್ ವಿಕೆಟ್ ತಗೊಂಡಿದ್ದಾರೆ. ಲಾಸ್ಟ್ ಮ್ಯಾಚಲ್ಲಿ ಸಖತ್ತಾಗಿ ಬೌಲ್ ಮಾಡಿದ್ರು. ಒಂದು ಪ್ರಮುಖ ವಿಕೆಟ್ಗಳನ್ನ ತಗೊಂಡಿದ್ರು ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ. ಈ ಮ್ಯಾಚಲ್ಲೂ ಅಷ್ಟೇನೆ ಜಾಕಬ್ ಡಫಿ ಅವರು ಒಂದು 2 ಕ್ರೂಷಿಯಲ್ ವಿಕೆಟ್ ತಗೊಂಡ್ಬಿಟ್ರು. ಋತುರಾಜ್ ಗಾಯಕ್ವಾಡ್ ಮತ್ತೆ ಸಂಜು ಸ್ಯಾಮ್ಸನ್ ಅವ್ರನ್ನ. ಅದರಲ್ಲೂ ವಿಶೇಷವಾಗಿ ಋತುರಾಜ್ ಗಾಯಕ್ವಾಡ್ ಔಟ್ ಮಾಡಿದ್ದು ನಿಜವಾಗ್ಲೂ ಅದ್ಭುತವಾಗಿ. ಟೆಸ್ಟ್ ಕ್ರಿಕೆಟ್ ಅಲ್ಲಿ ಸ್ಲಿಪ್ ನಿಲ್ಸೋ ಸಹಜ, ODI ಕ್ರಿಕೆಟ್ ಅಲ್ಲಿ ನಿಲ್ಸ್ತಾರೆ. ಆದ್ರೆ ಈ T20 ಮ್ಯಾಚ್ ಅಲ್ಲಿ ಸ್ಲಿಪ್ ನಿಲ್ಸ್ಕೊಂಡು 2ನೇ ಸ್ಲಿಪ್ಪಲ್ಲಿ ನಿಲ್ಸ್ಕೊಂಡು ಇವರು ಬಾಲ್ ಹಾಕಿ ಅದು ಸ್ವಿಂಗ್ ಮಾಡಿ ಅವ್ರನ್ನ ಋತುರಾಜ್ ಗಾಯಕ್ವಾಡ್ ಅವ್ರನ್ನ ಔಟ್ ಮಾಡಿದ್ದು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂದು ಒಳ್ಳೆ ಹೋಮ್ ವರ್ಕ್ ಮಾಡ್ಕೊಂಡು ಬಂದಿದ್ರು. ಒಂದು ಒಳ್ಳೆ ಸ್ಟ್ರಾಟಜಿನ ಮಾಡ್ಕೊಂಡು ಜಾಕಬ್ ಡಫಿ ಅವರು ಈ ಪಂದ್ಯದಲ್ಲಿ ಕಾಣಿಸ್ಕೊಂಡ್ರು. ತುಂಬಾ ಚೆನ್ನಾಗಿ ಆಡಿದ್ರು. ಎಲ್ಲೋ ಒಂದ್ ಕಡೆ ರನ್ ಕೊಟ್ಟಿದ್ದಾರೆ ಜಾಸ್ತಿ, ಬಟ್ 2 ಕ್ರೂಷಿಯಲ್ ವಿಕೆಟ್ ತಗೊಂಡ್ರು. ನಮಗೆ ಲಾಸ್ಟ್ ಎಂಡ್ ಆಫ್ ದಿ ಮ್ಯಾಚ್ ಅಲ್ಲಿ ನಮಗೆ ಡಿಫರೆನ್ಸ್ ಅನಿಸ್ತು. ಯಾಕಂದ್ರೆ ಯಾರಾದ್ರೂ ಸಂಜು ಸ್ಯಾಮ್ಸನ್ ಅಥವಾ ಋತುರಾಜ್ ಗಾಯಕ್ವಾಡ್ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಒಂದು ಲಾಂಗ್ ಇನ್ನಿಂಗ್ಸ್ ಕ್ಯಾರಿ ಮಾಡಿದ್ರೆ ಖಂಡಿತವಾಗ್ಲೂ CSK ಈಸಿಯಾಗಿ ಈ ಮ್ಯಾಚ್ ಅನ್ನು ಹೊಡೆದ್ಬಿಡ್ತಾ ಇದ್ರು. ಬಟ್ ಅವ್ರು ಜಸ್ಟ್ ಸೋತಿರೋ CSK ಜಸ್ಟ್ 43 ರನ್ಸ್ ಇಂದ ಅಷ್ಟೇನೆ. ಯಾಕಂದ್ರೆ 207 ತನಕ ಎಲ್ಲ ಯಂಗ್ ಪ್ಲೇಯರ್ಸ್ ಹಾಕೊಂಡು CSK ತಂಡ 20 ಓವರ್ಸ್ ತನಕ ಆಡ್ಕೊಂಡ್ಬಂದು 207 ಹೊಡೆದಿದ್ದಾರೆ. ನಿಜವಾಗ್ಲೂ ಗ್ರೇಟ್ ಅಚೀವ್ಮೆಂಟ್ ಅಂತ ನಾವು ಹೇಳ್ಬೋದು. ಎಲ್ಲರೂ IPL ಅಲ್ಲಿ ಅಷ್ಟೊಂದೇನು ಎಕ್ಸ್ಪೀರಿಯನ್ಸ್ ಇಲ್ಲ. ನೀವು ಸರ್ಫರಾಜ್ ಖಾನ್ ಕೂಡ ತುಂಬಾ ಚೆನ್ನಾಗಿ ಆಡೋದು CSK ಪರ. ಸ್ಟಾರ್ಟಿಂಗ್ ಅಲ್ಲೇ 30 ರನ್ 3 ವಿಕೆಟ್ ಬಿದ್ದೋದಾಗ ಸರ್ಫರಾಜ್ ಖಾನ್ ಅದ್ಭುತವಾಗಿ ಪವರ್ ಪ್ಲೇನಲ್ಲಿ ಆಡಿದ್ರು. ಅವ್ರಿಗೆ ಏನು ಕೊಟ್ಟಿದ್ರು ಅವ್ರು ಖಂಡಿತ ಎಲ್ಲ ಕಂಪ್ಲೀಟ್ ಮಾಡಿದ್ರು. ಅವರು 50 ರನ್ ಹೊಡೆದು ಪವರ್ ಪ್ಲೇ ಮುಗಿಯೋಷ್ಟೊಳಗಡೆ 77 ರನ್ ಬಂದಿತ್ತು CSK ತಂಡ. ಒಂದು ಒಳ್ಳೆ ಸ್ಟಾರ್ಟ್ ತಂದು ಕೊಟ್ಟಿದ್ರು. ಸ್ಟಾರ್ಟಿಂಗ್ 3 ವಿಕೆಟ್ ಹೋದ್ರು ಒಳ್ಳೆ ಸ್ಟಾರ್ಟ್ ತಂದು ಕೊಟ್ಟು ಸರ್ಫರಾಜ್ ಖಾನ್ ಔಟ್ ಆದ್ರು. ಅದಾದ್ಮೇಲೆ ನೆಕ್ಸ್ಟ್ ಮಿಡ್ಲ್ ಆರ್ಡರ್ ಅಲ್ಲಿ ತುಂಬಾ ಚೆನ್ನಾಗಿ ಪ್ರಶಾಂತ್ ವೀರ್ ಕೂಡ ಚೆನ್ನಾಗಿ ಆಡಿದ್ರು. ಮತ್ತೆ ಜೆಮಿ ಓವರ್ಟನ್ ಕೂಡ ಅವರು ಕೂಡ ತುಂಬಾ ಚೆನ್ನಾಗಿ ಆಡಿದ್ರು. RCB ತಂಡ ಓವರ್ ಆಲ್ ಯಂಗ್ ಬ್ಯಾಟ್ ಅಂದ್ರೆ ಒಳ್ಳೆ ಈ ಯಂಗ್ ಬ್ಯಾಟರ್ಸ್ ತುಂಬಾ ಚೆನ್ನಾಗಿ ಆಡ್ಕೊಂಡ್ ಬಂದ್ರು ಲಾಸ್ಟ್ ತನಕನು. ಮತ್ತೆ ಇನ್ನೊಂದು ಡಿಫ್ರೆನ್ಸ್ ಏನಂದ್ರೆ ಮಿಡ್ಲ್ ಆರ್ಡರ್ ಅಲ್ಲಿ ಶಿವಮ್ ದುಬೆ ಅವರು ಏನಾದ್ರು ಸ್ವಲ್ಪ ಅವರೊಂದು 20 ಬಾಲ್ ಆಡಿದ್ರು ಖಂಡಿತವಾಗ್ಲೂ ಮ್ಯಾಚ್ ಇನ್ನು ಸ್ವಲ್ಪ ರಿಸಲ್ಟ್ ಡಿಫ್ರೆನ್ಸ್ ಕಾಣಿಸ್ತಾ ಇತ್ತು. ಶಿವಮ್ ದುಬೆ ಅವರು ಅದೃಷ್ಟವಶಾತ್ ಅವರು ಬೇಗ ಔಟ್ ಆಗ್ಬಿಟ್ರು. ಸೊ ಓವರ್ ಆಲ್ ಆಗಿ CSK ಕೂಡ ಬ್ಯಾಟಿಂಗ್ ಅಲ್ಲಿ ಒಂದು ಒಳ್ಳೆ ಫೈಟ್ ಕೊಟ್ಟಿದೆ. ಆದರೆ RCB ತಂಡ ಬೌಲಿಂಗ್ ಮತ್ತೆ ಬ್ಯಾಟಿಂಗ್ ಎರಡರಲ್ಲೂ ಕೂಡ ಡಾಮಿನೇಟ್ ಮಾಡಿ ಈ ಮ್ಯಾಚ್ ಅನ್ನು ಗೆದ್ಕೊಂಡು. ನೆಕ್ಸ್ಟ್ ಕತೆ ಏನು ಸರ್? ಹಾಗಾದ್ರೆ CSK ಹ್ಯಾಟ್ರಿಕ್ ಸೋಲ್ ಆಯ್ತು. ಈಗ ಒಂದು ಕಡೆ ಅನೇಕ ಕಡೆ ಹೊರಗಡೆ ಚರ್ಚೆ ಆಗ್ತಾ ಇದೆ, ಯಂಗ್ಸ್ಟರ್ಸ್ ಇರುವಂಥ ಟೀಮು, ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇಲ್ಲ ಅನ್ನುವಂಥದ್ದು. ಧೋನಿ ಬೇರೆ ಇಂಜುರಿ ಇದ್ದಾರೆ, ರವೀಂದ್ರ ಅನುಭವಿ ಜಡೇಜಾ ಅವ್ರನ್ನ ಕೈ ಬಿಟ್ಟರು, ಸ್ಯಾಮ್ಸನ್ ಅವ್ರನ್ನ ಕರ್ಕೊಂಬಂದರು. ಆದರೆ ಸ್ಯಾಮ್ಸನ್ ಅವರು ಕೂಡ ಫಾರ್ಮಲ್ಲಿ ಈಗ ಕಂಡುಕೊಳ್ಳಲಿಕ್ಕೆ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಸರ್ಫರಾಜ್ ಖಾನ್, ಆಯುಷ್ ಮಾತ್ರೆ, ಇವರು ಎಲ್ಲ ಆಟಗಾರರು ಕೂಡ ಬಹುತೇಕ ಯಂಗ್ಸ್ಟರ್ಸ್ ಇರುವಂಥ ತಂಡ. ಹಾಗಾಗಿ CSK ಕತೆ ಏನಂತ ಹ್ಯಾಟ್ರಿಕ್ ಸೋಲ್, ಒಂದು 5 ಟ್ರೋಫಿ ಗೆದ್ದಂತಹ ತಂಡ ಇವತ್ತು ಯಾವ ಲೆಕ್ಕಕ್ಕೆ ಬಂತಂತ? ಈ ಸಲ ನನ್ನ ಪ್ರಕಾರ ಚೆನ್ನೈ ಸೂಪರ್ ಕಿಂಗ್ಸ್ ಈ ಸಲ ಬಂದಿರೋದು ಕಪ್ ಹೊಡಿಬೇಕಂತ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಈ ಸಲ ಟೂರ್ನಮೆಂಟ್ಗೆ ಎಂಟ್ರಿ ಕೊಟ್ಟಿಲ್ಲ. ಸೊ ಒಂದು ಒಳ್ಳೆ ಟೀಮ್, ಭವಿಷ್ಯಕ್ಕೆ ಒಂದು ಒಳ್ಳೆ ಟೀಮ್ ಕಟ್ಟೋ ಒಂದು ಪ್ಲಾನ್ ಹಾಕೊಂಡು CSK ಈ ಸಲ ಈ ಟೂರ್ನಮೆಂಟ್ಗೆ ಬಂದಿದೆ ಅಂತ ನನಗನ್ನಿಸ್ತಾ ಇದೆ. ನೀವು ಟೀಮ್ ಕಾಂಬಿನೇಷನ್ ನೋಡ್ಬೋದು, ಎಲ್ಲರೂ ಯಂಗ್ಸ್ಟರ್ಸ್ ಇದ್ದಿದ್ದು. ಸೊ ರವೀಂದ್ರ ಜಡೇಜಾ ಅವ್ರನ್ನ ಬಿಡುವಂಥ ಅಗತ್ಯ ಇರಲಿಲ್ಲ, ಸ್ಯಾಮ್ ಕರನ್ ಅವ್ರನ್ನ ಬಿಡುವಂಥ ಅಗತ್ಯ ಇರಲಿಲ್ಲ. ಆದರೆ ಇದೆಲ್ಲ ನೋಡಿದಾಗ ಚೆನ್ನೈ ಸೂಪರ್ ಕಿಂಗ್ಸ್ ಒಂದು ಒಳ್ಳೆ ಸ್ಟ್ರಾಂಗ್ ಟೀಮ್ ಕಟ್ಟಬೇಕು, ಯಂಗ್ ಟೀಮ್ ಕಟ್ಟಬೇಕು, ಒಂದು ಭವಿಷ್ಯನ ನೋಡಿಕೊಂಡು ಅಂತ ಅನ್ನೋ ರೀತಿ ಪ್ಲ್ಯಾನ್ ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ಆ ಕಾರಣದಿಂದಲೇ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ MS ಧೋನಿ ಇರೋವಾಗಲೇ ಒಂದು ಒಳ್ಳೆ ಟೀಮ್ ಕಟ್ಟಬೇಕು ಅನ್ನೋ ಕಾರಣದಿಂದಲೇ ಈ ಸಲ ಎಲ್ಲರನ್ನೂ ಯಂಗ್ ಪ್ಲೇಯರ್ಸ್ನ ಹೈರ್ ಮಾಡ್ಕೊಂಡಿದ್ದಾರೆ ಈ ಸಲ. ಸೊ ನೀವು ನೋಡ್ಬೋದು, ಅದಕ್ಕೆ ತಕ್ಕಂಗೆ ಯಂಗ್ ಪ್ಲೇಯರ್ಸ್ ಕೂಡ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಲಾಸ್ಟ್
ಮ್ಯಾಚ್ ಕೂಡ 200+ ಹೊಡ್ತಿದ್ರು. ಈ ಮ್ಯಾಚಲ್ಲೂ ಯಂಗ್ ಪ್ಲೇಯರ್ಸ್ ಎಲ್ಲ ಸೇರಿಕೊಂಡು 200 ರನ್ ಹೊಡ್ತಿದ್ದಾರೆ. ನಿಜವಾಗ್ಲೂ ಇದೊಂದು ಒಳ್ಳೆ ಬೆಳವಣಿಗೆ ಅಂತ ನಾವು ಇಲ್ಲಿ ಹೇಳ್ಬೋದು. ಸೊ ಒಂದು ಒಳ್ಳೆ ಚೆನ್ನಾಗಿ ಆಡ್ತಾ ಇದೆ ಚೆನ್ನೈ ಸೂಪರ್ ಕಿಂಗ್ಸ್ ಥರ. ಬಟ್ ಎಲ್ಲೋ ಒಂದು ಕಡೆ ಚೆನ್ನೈ ಸೂಪರ್ ಕಿಂಗ್ಸ್ ಬೌಲಿಂಗಲ್ಲಿ ವೀಕ್ ಕಾಣಿಸ್ತಾ ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ಖಲೀಲ್ ಅಹ್ಮದ್ ಅವರು ಬಿಟ್ಟರೆ ಮ್ಯಾಟ್ ಹೆನ್ರಿನೂ ಅವರು ಕೂಡ ಹೊಡ್ಸ್ಕೊತಾನೆ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ಚೆನ್ನೈ ಸೂಪರ್ ಕಿಂಗ್ಸ್ ಬೌಲಿಂಗಲ್ಲಿ ವೀಕ್ ಕಾಣ್ತಾ ಇದೆ. ಬಟ್ ಬ್ಯಾಟಿಂಗ್ ಪ್ರಾಸ್ಪೆಕ್ಟ್ ಅಂದರೆ ನಾವು ಬ್ಯಾಟಿಂಗ್ನಲ್ಲಿ ನಾವು ನೋಡೋದಾದರೆ ಚೆನ್ನೈ ಸೂಪರ್ ಕಿಂಗ್ಸ್ ಒಂದು ಒಳ್ಳೆ ಸ್ಟ್ರಾಂಗಾಗಿ ಕಾಣ್ತಾ ಇದೆ. ಬಟ್ MS ಧೋನಿ ಒಂದು ಟೀಮ್ಗೆ ಬಂದರೆ ಮತ್ತು ಡೆವಾಲ್ಡ್ ಬ್ರೇವಿಸರ್ ಅವರು ಕೂಡ ಮಿಸ್ ಆಗಿದ್ದಾರೆ. ಅವರು ಬಂದರೆ ಬ್ಯಾಟಿಂಗ್ ಮಿಡ್ಲ್ ಆರ್ಡರ್ ತುಂಬ ಸ್ಟ್ರಾಂಗ್ ಆಗುತ್ತೆ. ಅವರು ಕೂಡ ಒಂದು ಒಳ್ಳೆ ಮ್ಯಾಚ್ ವಿನ್ನರ್ ಅಂತಲೇ ನಾವು ಹೇಳ್ಬೋದು. ಈ ಹಿಂದೆ ಲಾಸ್ಟ್ ಸೀಸನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಡೆವಾಲ್ಡ್ ಬ್ರೇವಿಸ್ ಅವರು ಒಳ್ಳೊಳ್ಳೆ ಇನ್ನಿಂಗ್ಸ್ ಆಡಿದರು. ಸೊ ಅವರ ಒಂದು ಅಲಭ್ಯತೆ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಕಾಡ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಓಕೆ, ಟ್ರೋಲ್ ಬಗ್ಗೆ ಏನು ಹೇಳ್ತೀರಾ ಸರ್? ತುಂಬಾ ಟ್ರೋಲ್ ಆಗ್ತಾ ಇದ್ದಾರೆ CSK ಫ್ಯಾನ್ಸು, CSK ಟೀಮ್ ಅಂತ ಕ್ವಿಕ್ಲಿ ಹೇಳೋದಾದ್ರೆ. RCB CSK ಎರಡು ಟೀಮ್ ಆದಾಗ ಇದು ಸಾಮಾನ್ಯನೇ, ಎಲ್ಲ ಕಡೆನೂ ಟ್ರೋಲ್ ಆಗಿ ಆಗುತ್ತೆ. RCB ಸೋತಾಗ CSK ವಿರುದ್ಧ CSK ಫ್ಯಾನ್ಸ್ RCBನ ಟ್ರೋಲ್ ಮಾಡೋದು ಸಹಜ, CSK ಸೋತಾಗ RCB ಫ್ಯಾನ್ಸ್ ಮಾಡೋದು ಸಹಜ. ಇದಿದ್ರೇನೆ ನಮಗೂ ಒಂದು ಇಂಟ್ರೆಸ್ಟಿಂಗ್ ಇರೋದು ಚೆನ್ನೈ ಮತ್ತೆ ಬೆಂಗಳೂರು ಮ್ಯಾಚ್ ನೋಡಲಿಕ್ಕೆ. ಸೊ ಇದು ಸಹಜನೇ ಅಂತ ಹೇಳ್ಬೋದು. ಬಟ್ ಇವಾಗ RCB ಗೆದ್ದಿರೋದಕ್ಕೆ ಖಂಡಿತವಾಗ್ಲೂ RCB ಫ್ಯಾನ್ಸ್ ಎಲ್ಲರೂ CSKನ ತುಂಬ ಟ್ರೋಲ್ ಮಾಡ್ತಾನೆ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಬೋದು. ಮತ್ತು ಸ್ಟೇಡಿಯಮಲ್ಲೂ ಅಷ್ಟೇ, ಸ್ಟೇಡಿಯಮಿಂದ ಹೊರಗಡೆ ಬಂದಾಗ್ಲೂ RCB ಫ್ಯಾನ್ಸ್ CSK ಅವ್ರನ್ನ ಎಲ್ಲ ಜರ್ಸಿ ಎಲ್ಲಿ ಕಾಣಿಸಿದ್ರೆ ಅಲ್ಲಿ ಅವರು ಕೂಡ ಟ್ರೋಲ್ ಮಾಡೋದು ಸಹಜನೇ. ಇದು ಕೂಡ ಇದೆಲ್ಲ ಇರಬೇಕು, ಇದೆಲ್ಲ ಇದ್ರೇನೆ ನಮಗೂ ಇದು ಇಂಟ್ರೆಸ್ಟಿಂಗ್ ಅನ್ನೋದು ಇರಲೇ ಇರಬೇಕು ಇದು. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ಪಂದ್ಯದಲ್ಲಿ ಮತ್ತೆ ಸಿಗ್ತಾರೆ. ವೀಕ್ಷಕರು ನೋಡಿರ್ತೀರಿ ನೀವು ಇವತ್ತಿನ ಪಂದ್ಯವನ್ನ, ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ RCB ಗೆದ್ದು ಬೀಗಿರುವಂಥದ್ದು. ಅನೇಕ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗೆ ಕೂಡ ಇವತ್ತಿನ ಪಂದ್ಯ ಸಾಕ್ಷಿ ಐತಿ. ಟ್ರೋಲ್ನಿಂದ ಹಿಡಿದು ಮತ್ತು ಹ್ಯಾಟ್ರಿಕ್ ಸೋಲನ್ನು ಕಾಣುವವರೆಗೂ ಕೂಡ ಇವತ್ತು CSK ತುಂಬಾನೇ ಚರ್ಚೆಯಲ್ಲಿತ್ತು. ಹಾಗಾಗಿ ಇವತ್ತು ಇವೆಲ್ಲಗಳನ್ನ ಮೆಟ್ಟಿ ನಿಂತು ಇವತ್ತು RCB ತಂಡ ಮತ್ತೆ ಗೆದ್ದು ಬೇಗಿದೆ. ಅಂಕಪಟ್ಟಿಯಲ್ಲಿ ಅಗ್ರ ಸ್ಥಾನಕ್ಕೆ ಏರಿ ಕುಳಿತಿದೆ. ಈ ಸಲವು ಕಪ್ ನಮ್ದೆ ಎಂಬ ಘೋಷವಾಕ್ಯಕ್ಕೆ ಮತ್ತಷ್ಟು ಬಲ ಬಂದಿದೆ. ಮತ್ತಷ್ಟು IPL ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿಯ IPL ಧಮಾಕ ವಿಶೇಷ ಕಾರ್ಯಕ್ರಮವನ್ನು. ನಮಸ್ಕಾರ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.